ನೋಡ್ತಿದ್ದೀರಾ ಜನಸೇವಾ ಕನ್ನಡ ಟಿವಿ. ಇಂದಿನ ಮುಖ್ಯಾಂಶಗಳು. ಮಂಡ್ಯ ಕೃಷಿಕನ ಬದುಕು ಉತ್ತಮವಾಗಬೇಕಾದರೆ ಅಭಿವೃದ್ಧಿ ಪರ ಚಿಂತನೆ ಅಗತ್ಯ. ಶಾಸಕರಾದ PM ನರೇಂದ್ರ ಸ್ವಾಮಿ ಹೇಳಿದರು. ಹನೂರಿನಲ್ಲಿ ಸಡಗರ ಸಂಭ್ರಮದಿಂದ ಈದ್ ಮಿಲಾದ್ ಆಚರಿಸಿದರು. ಮಂಡ್ಯ ಶಾಸಕ ಸ್ಥಾನದಿಂದ ಮುನಿರತ್ನ ವಜಾಕ್ಕೆ ಆಗ್ರಹ. ಮಂಡ್ಯದಲ್ಲಿ ಕುಲಾಂತರಿ ತಳಿ ವಿರುದ್ಧ ದೊಡ್ಡ ಹೊಸೂರು ಸತ್ಯಾಗ್ರಹ ಮಂಜುನಾಥ್ ತಿಳಿಸಿದರು. ಮಂಡ್ಯ ನಮ್ಮೊಳಗೆ ನಾವೇ ನಿರ್ಮಾಣವಾಗುವ ಸಂಸ್ಕೃತಿ ಕಟ್ಟಬೇಕಿದೆ. ಗೊಳ್ಳಹಳ್ಳಿ ಶಿವಪ್ರಸಾದ್ ಅಭಿಪ್ರಾಯಪಟ್ಟರು. ಮಂಡ್ಯ ಸಂಸ್ಕೃತಿ ಶ್ರೀಮಂತಿಗೆ ಗಟ್ಟಿಗೊಳಿಸುವಲ್ಲಿ ಶಿಲ್ಪಕಲೆಗಳ ಮಹತ್ವದ್ದು ಪ್ರೊಫೆಸರ್ GP ಶಿವರಾಜ್ ಹೇಳಿದರು. ನಮ್ಮ ಸಂವಿಧಾನದ ಅಡಿಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಸಾಧ್ಯವಿಲ್ಲ, ಕಾಂಗ್ರೆಸ್ ನಾಯಕ ಚಿದಂಬರಂ ಹೇಳಿದರು. ಕಲಬುರಗಿಯಲ್ಲಿ ನಾಳೆ ವಿಶೇಷ ಸಂಪುಟ ಸಭೆ ಪ್ರಮುಖ ಘೋಷಣೆಗಳ ಸಾಧ್ಯತೆ ಎಂದು ಸಿದ್ದರಾಮಯ್ಯರವರು ಹೇಳಿದರು. ಮಂಗಳೂರಿನಲ್ಲಿ ಮಸೀದಿ ಮೇಲೆ ಕಲ್ಲು ತೂರಾಟ, 6 ಜನ ಹಿಂದುತ್ವ ಕಾರ್ಯಕರ್ತರ ಬಂಧನ. ಮಂಡ್ಯ ನಾಗಮಂಗಲ ಕೋಮು ಗಲಭೆಯ ಸತ್ಯತೆಯ ಹೊರಬರಲಿ ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ್ ತಿಳಿಸಿದರು. ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಅತಿಥಿ ಆಯ್ಕೆಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಸೆಪ್ಟೆಂಬರ್ 21ರ ಬಳಿಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಗೌರಿ ಲಂಕೆ ಸತ್ಯ ಪ್ರಕರಣ, 4 ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು. ಮುನಿರತ್ನ ಬಗ್ಗೆ ಒಕ್ಕಲಿಗ ಸ್ವಾಮೀಜಿಗಳು, ನಾಯಕರು ಮಾತಾಡಲಿ DK ಶಿವಕುಮಾರ್ ಹೇಳಿದರು. ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.